ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಕನ್ನಡದ ಹೆಸರಾಂತ ಸಾಹಿತಿ, ಕತೆಗಾರ ಅಮರೇಶ ನುಗಡೋಣಿ ಮತ್ತವರ ಹಿಂದೂಸ್ತಾನಿ ಗಾಯಕಿ ಪತ್ನಿ ಸವಿತಾ ನುಗಡೋಣಿ ಅವರ ಹೊಸಪೇಟೆಯ ಮನೆಯನ್ನು. ಕಮಾನುಗಳ ರಚನೆಯನ್ನು ಮನೆಯೊಳಗೆ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡ ಇಲ್ಲಿ ಕಟ್ಟಡ ಸಂರಚನೆಯ ಭಾಗವೇ ಸೌಂದರ್ಯ ಸೂಸುವ ಪರಿಯನ್ನು ನೋಡಬಹುದು. ಹಾಗೆಯೇ ಫಿಲ್ಲರ್ ಸ್ಲ್ಯಾಬ್ ತಂತ್ರದ ಚಾವಣಿಯ ಮಣ್ಣಿನ ಮಡಿಕೆಗಳೇ ಮನೆಯೊಡತಿಯ ಹಿಂದೂಸ್ತಾನಿ ಗಾಯನಕ್ಕೆ ಪೂರಕವಾಗಿ ಉತ್ತಮ ಧ್ವನಿ ಪರಿಣಾಮಕ್ಕೆ ಅಂದರೆ ಅಕೂಸ್ಟಿಕ್ಸ್ಗೆ ಕೊಡುಗೆ ನೀಡುವ ಅಂಶವನ್ನು ಗಮನಿಸಬಹುದು. ವೈಡ್ ಆಂಗಲ್ನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೇ. ಮುಂದುವರಿಯುವ ಮುನ್ನ ದಯವಿಟ್ಟು ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಸರ್ ನಮಸ್ತೆ. ನಮಸ್ತೆ. ಬನ್ನಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ನಿಮಗೂ ನಮ್ಮ ಮನೆಗೆ ಬಂದದಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸರ್, ಈ ಸೈಟಿನ ವಿಸ್ತೀರ್ಣ ಎಷ್ಟು ಸರ್? 60-40 ಇದು. ಓಕೆ. ಇಲ್ಲೆಲ್ಲ ಲೈನ್ಗೆ ಆ ಕಡೆ 30-40, ಈ ಕಡೆ 60-40. ಓಕೆ. ಈ ಮನೆಯನ್ನು ನೀವು ಯಾವ ವರ್ಷ 2006ರಲ್ಲಿ ಆರಂಭ ಮಾಡಿವಿ. 2007ಕ್ಕೆ ಮುಗೀತು. ಬಸವ ಜಯಂತಿ ನಮ್ಮ ಪದ್ಧತಿ ಪ್ರಕಾರ ಅವತ್ತು ನಾವು ಗೃಹ ಪ್ರವೇಶ, ಅಂದರೆ ನಾನು ಜನರನ್ನ ಕರೆಯಲ್ಲ, ನಮ್ಮ ಮನೆಯವ್ರ ಅಷ್ಟೇ. ಇವ್ ಮಗನ್ ಮದುವೆ ಮಾಡಿದ್ರು ಅಷ್ಟೇ. ಜನಕ್ಕೆ ಯಾರನ್ನು ವಿಜೃಂಭಣೆ ಆಡಂಬರ ಅವನ್ನೆಲ್ಲ ನೀವು ಇಷ್ಟಪಡೋದಿಲ್ಲ. ನಿಮಗೊಂದು ಈಕೋ ಫ್ರೆಂಡ್ಲಿ ಮನೆ ಕಟ್ಟಬೇಕು ಅನ್ನುವಂತ ಒಂದು ತುಡಿತ ಇತ್ತ ನಿಮಗೆ? ಇಲ್ಲ, ನಮಗೆ ನಾವು ಸ್ವಲ್ಪ ಎಂಪ್ಲಾಯಿ ಆಗಿರ್ಲಿಲ್ಲ ಜಲ್ದಿ. MA ಪಾಸ್ ಆಗಿನೂ ತುಂಬಾ ವರ್ಷ ಪಾರ್ಟ್ ಟೈಮ್ ಅಲ್ಲಿ ಇಲ್ಲಿ ಮಾಡಿದ್ವಿ. ಹೆಚ್ಚು ಕಡಿಮೆ ಕಂಜೆಸ್ಟೆಡ್ ಲೈಫ್ನಲ್ಲಿ ಇದ್ವಿ. ಇಲ್ಲಿ ಜಾಬ್ ಸಿಕ್ತಲ್ಲ, ಇಲ್ಲಿ ಜಾಬ್ ಸಿಕ್ಕ ಮೇಲೆ ಕೂಡ ಏನು ಅಂತ ಲಕ್ಸುರಿ ಲೈಫ್ ಅಂತ ಮಾಡ್ಬೇಕು ಅಂತ ಅನ್ಸ್ಲಿಲ್ಲ. ಚೇತನ್ ಆರ್ಕಿಟೆಕ್ಟ್ ನಮ್ಮ ಕೊಲಿಗ ರಹಮತ್ ಮನೆ ಕಟ್ತಿದ್ರು. ಕಟ್ಟ ಕಲ್ಕ ಸ್ನೇಹ ಆಯ್ತು. ನಿಮ್ದು ಒಂದು ಕಟ್ಟಿ ಹೋಗ್ತೀನಿ, ಸೈಟ್ ನೋಡಿ ಕೊಡ್ರಿ ಅಂದ್ರು. ನಾವು ಆವಾಗ ಇದ್ರ ಕಡೆ ನಾವು ಗಮನ ಹರಿಸಿದ್ದು. ಮತ್ತು ಯಾವ ಪ್ಲಾನು, ಮನೆಗಳು ಹೆಂಗ್ ಕಟ್ಸ್ಬೇಕು, ಇವೇನು ಎಲ್ಲಿ ಯಾರ ಮನೆನೂ ನೋಡಕ್ ಹೋಗಿಲ್ಲ, ಯಾರ್ದು ಸಜೆಷನ್ ತಗೊಂಡಿಲ್ಲ. ಅವ್ರು ಬಂದ್ರು, ಮಾಡಿದ್ರು, ಹೋದ್ರು. ಅದ್ರಾಗಿವಿ ಇನ್ನೊಂದಿಲ್ಲ. ಅವ್ರು ಏನ್ ಹೇಳ್ತಾರೆ ಅದೇ ಓಕೆ. ಇಲ್ಲಿ ಒಂದು ಗೋಡೆ ಐತಲ್ವಾ, ಇದು ಒಂದೇ ಬಂಡೆನಲ್ಲಿ ಮಾಡ್ತೇನೆ ಅಂತ, ಒಂದೇ ಬಂಡೆ ತಂದು ಕೊಡ್ರಿ ಅಂತ. ಅವ್ರ ಬಂಡೆ ಕೊಡಕ್ಕೂ ರೆಡಿ ಇದ್ರು, ಆದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ, ಅದು ಕಷ್ಟ ಆಯ್ತು. ಅದಕ್ಕಾಗಿ ಬೇಡ ಅಂತ ಹೇಳಿ ಈ ತರ ಉದ್ದನ್ ಬಂಡೆ ಕಲ್ಲುಗಳು ತರಬೇಕಾಯ್ತು. ಹಂಪಿನಲ್ಲಿ ಎಷ್ಟೆಷ್ಟಾದ ಕಲ್ಲುಗಳು ಸಿಗ್ತಾವ, ಕಂಬಗಳು ಬಿಡುತ್ತೋ ದೊಡ್ಡ ಸಿಗ್ತಾವ. ಬಟ್ ಅದನ್ನ ಲಾರ್ಯಾಗ ಹಾಕ್ಯಂಬಂದು ಇಲ್ಲಿ ನಿಲ್ಲಿಸೋದು ಕಷ್ಟ. ಸೊ ನೀವು ಸ್ಥಳೀಯವಾಗಿ ಲಭ್ಯ ಇರುವಂತಹ ಚೇತನ್ ಅವರು ಎಲ್ಲಿ ಏನು ಹೊರಗಡೆಯಿಂದ ತರಂಗಿಲ್ಲ. ಅಂದ್ರೆ ಅವ್ರ ಮನ್ಯಾಗ ಈ ಇಟ್ಟಿಗೆ ಇದ್ದವಲ್ಲ, ಇವು ಕೆಂಪನು, ಇವು ಮಾತ್ರ ಹುಳಿಯಾರ ಅಂತ ಐತಿ ಇಲ್ಲಿ. ಆ ಹುಳಿಯಾರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಇದೆ. ಅಲ್ಲಿ ಹೋಗಿ ಒಂದ್ಸಲ ಒಂದ್ ಲಾರ್ಯಾಗ ಹಾಕೊಂಡು ಬಂದಿದ್ವಿ. ಈ ತರದ ಕಲ್ಲು, ಇದು ಸಾರಿ ಈ ಇಟ್ಟಿಗೆ, ಇದು ಬೇರೆ. ಆಮೇಲೆ ಅಲ್ಲಿ ಒಳಗೊಂದು ಒಂದು 4-5 ವೆರೈಟಿ ಹೇಳಿದ್ರು, ಇಷ್ಟಿಷ್ಟು ಪ್ರಮಾಣ ಅಂತ.
ಅವು ತಂದಿದ್ದು ಒಂದೇ ಸಲಕ್ಕೆ. ಇದಕ್ಕೆ ಬಳಸಿದ ಮರ ಏನ್ ಸರ್ ಇದು? ಇದು ಟೀಕ್ ವುಡ್ ರೀ, ಇದು ಟೀಕ್. ಇದು ಕೂಡ ಲೋಕಲಿ ಸೋರ್ಸ್? ಲೋಕಲ್ ಇಲ್ಲೇ ಈ ಸಾಮಿಲ್ಗಳಲ್ಲಿ ಹೋಗೋದು ಎಲ್ಲ ಸಿಂಪಲ್. ಯಾವುದು ಇದು ಇದರಲ್ಲೇ ಇತ್ತೀಚೆಗೆ ಭಾರಿ ಖರ್ಚು ಮಾಡ್ತಾರೆ. ಹೌದು, ಮೈಂಡೋರ್ಗೆನೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಹೌದು, ನಾವು 20,000ದಾಗ ಮುಗಿಸಿ. ಈ ಮನೆ ಯಾವ ದಿಕ್ಕಿಗಿದೆ ಮತ್ತು ನಿಮಗೆ ವಾಸ್ತುವಲ್ಲಿ ನಂಬಿಕೆ ಇದೆಯಾ ಏನು? ವಾಸ್ತುವಲ್ಲಿ ನಂಬಿಕೆ ಇಲ್ಲ ಅನ್ನೋದಕ್ಕಿಂತ ಅದನ್ನ ನೆಗ್ಲೆಕ್ಟ್ ಮಾಡಿವಿ. ಓಕೆ, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಬಟ್ ಆ ಚೇತನ್ ಅವ್ರು ಇದಾರಲ್ಲ, ಅವ್ರಿಗೆ ವಾಸ್ತು ಮಿನಿಮಮ್ ವಾಸ್ತು ಇದೆ ಅವರಿಗೆ, ಕಲ್ಪನೆ. ಇದು ಪೂರ್ವ, ಇದು ಉತ್ತರ, ಇದು ಪಶ್ಚಿಮ. ಆಯ್ತಾ? ಸರಿ, ಪಶ್ಚಿಮಕ್ಕೆ ಸೈಟ್ ಇರೋದ್ರಿಂದ ಯಾವಾಗ್ಲೂ ಉತ್ತರಕ್ಕೆ ಬಾಗಿಲು ಇಡ್ತಾರೆ. ಹೌದು, ಉತ್ತರಕ್ಕೆ ಇಟ್ಟಿದ್ದಾರೆ. ಸರ್, ಅಟ್ಲೀಸ್ಟ್ ವಿನ್ಯಾಸ ಮಾಡುವಾಗ ನೀವು ನಿಮ್ಮ ಅಗತ್ಯತೆಗಳನ್ನು ಕೂಡ ಜೀರೋ. ಇದು ನಮ್ಮ ಹೆಂಡ್ತಿನೂ ಮಾಡಿಲ್ಲ, ನಾವು ಮಾಡಿಲ್ಲ. ಯಾಕೆ ಅಂತ ಕೇಳಿದ್ರೆ ನಾವು ಇದ್ರ ಬಗ್ಗೆ ದೊಡ್ಡ ಕನಸು ಉಳ್ಳವ್ರು ಆಗಿಲ್ಲ. ಇರಕ್ಕೊಂದ್ ಮನೆ ಬೇಕು ಅಂತ ನಾವು ಚೇತನ್ ಬಂದ ಮೇಲೆ ನಾವು ಯೋಚನೆ ಮಾಡಿದ್ದು. ಅವ್ರ ಮತ್ತೆ ಈಗ ಮನೆ ಅಂದಗಳೇ ಲಕ್ಷಾಂತರ ರೂಪಾಯಿ, ಅದು ಇದು. ಮತ್ತೆ ನಮ್ಮ ಹತ್ರ ಯಾವುದಿಲ್ಲ, ಬ್ಯಾಂಕಿನ ಲೋನ್ ತಗೊಂಡಿರೋದು ಅವ್ರು ಕೊಟ್ಟಿರೋದೇ 7.5 ಲಕ್ಷ. ಸರಿ, ನಾವು ಒಂದಿಷ್ಟು ಹಾಕಿವಿ ಸ್ಯಾಲ್ರಿಗಳದು. ಸರಿ, ಅಷ್ಟಕ್ಕೆ ಮುಗಿಸಿವಿ. ಸರ್, ಬಹಳ ಸುಂದರವಾದಂತ ಒಂದು ಸ್ಕೈಲೈಟ್, ಅದಕ್ಕೆ ಒಪ್ಪುವಂತೆ ಎದುರುಗಡೆ ಒಂದು ಕಮಾನು. ಸೊ ಈ ಒಂದು ಪರ್ಟಿಕ್ಯುಲರ್ ಏರಿಯಾ ನಿಮ್ಮ ಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅನ್ನಿಸ್ತಾ ಇದೆ. ಹೌದೌದು. ಇದರಲ್ಲಿ ನಾವು ಹೆಮ್ಮೆ ಪಡ್ಬೇಕು ಅಂತಂದ್ರೆ ಅತ್ತಂದೆ. ನಾವು ಇಂಥದ್ ಮಾಡಿ ಅಂತ ಏನು ಹೇಳಿಲ್ಲ. ಸರಿ, ಈಗ ನೀವು ಮಾನ್ಯುಮೆಂಟ್ಸ್ ನೋಡಕ್ ಹೋಗ್ರಿ, ಹಂಪಿ ಮಾನ್ಯುಮೆಂಟ್ಸ್ ನಲ್ಲಿ ಎಲ್ಲಾ ಬಾಗಿಲುಗಳು ಹಿಂಗೆ ಇವೆ, ಕಮಾನುಗಳು ಹಿಂಗ. ಅದ್ ಮೇಲೆ ಲಾಕ್ ಆಗಿರುತ್ತಂತ, ಕೆಳಗಳಿಂದ ಕಟ್ಟಿಗೆಂತ ಕೊನೆ ಒಂದೆರಡು ಇಟ್ಟಿಗೆ ಲಾಕ್ ಆಗತ್ತೆ. ಅದು ಕರೆಕ್ಟ್. ಬಂದವರೆಲ್ಲ ಬಹುಶಃ ಈ ಒಂದು ಪರ್ಟಿಕ್ಯುಲರ್ ಏರಿಯಾ ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಅಲ್ವಾ? ಇಷ್ಟಪಡ್ತಾರೆ. ಹೊಸದಾಗಿ ನೋಡಿದ್ರೆ ನಾವು ಏನೇನೋ ಗಿಡಗಳು ಹಾಕಿರ್ತೀವಿ, ಆದ್ರೆ ಅದು ಬೆಳೆದು ಬಿಡ್ತವೆ. ಈ ಬೆಳೆದುಗಳೇ ಮತ್ತೆ ತೆಗಿತೀವಿ, ಮತ್ತೆ ಹೊಸದ್ ಹಾಕ್ತಿವಿ. ಹಿಂಗ ಒಂದು 10 ವರ್ಷದಲ್ಲಿ ಬೇರೆ ಬೇರೆ ಗಿಡಗಳು ಹಾಕಿವಿ. ಸಾಕಾದಾಗ ಕಿತ್ತು ಹೋಗಿತ್ತೀವಿ. ನಿಮ್ಮ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಈ ಮನೆಯು ಒಂದು ಪೂರಕ ವಾತಾವರಣ ಕೊಡುತ್ತಲ್ಲ? ಹಂಗೇನಿಲ್ಲ. ಬಟ್ ನಮಗಿದು ಈ ತರ ಹಿಂಗ ಅದ್ರ ಪಾಡಿಗೆ ಅದ್ ಮನೆ ಆಯ್ತಲ್ಲ, ಆದ್ಮೇಲೆ ನಾವು ಚೆನ್ನಾಗಿದ್ದೀವಿ ಅಷ್ಟೇ. ನನ್ನ ಇದಕ್ಕೆ ಇದು ಪ್ರೇರಣೆ ಸಾಹಿತ್ಯಕ್ಕಂತ ಇಲ್ಲ. ಯಾಕಂದ್ರೆ ನಾನು ಇಲ್ಲಿ ಕುಂತೇನು ಬರೆಯಲ್ಲ. ನಾವು ನಮ್ಗೆ ಓದೋ ಸ್ಟಡಿ ರೂಮ್ ಅಂತ ಇಲ್ರಿ ಇಲ್ಲಿ. ಸ್ಟಡಿ ರೂಮ್ ಅಂತ ಅಲ್ಲೊಂದು ಮಾಡ್ಕೋಬೇಕಂತ ಮಾಡಿದ್ವಿ. ಅದು ಹಣಕಾಸಿನ ತೊಂದರೆಯಿಂದ ಅದು ಬೈಲೇ ಇರ್ಲಿ ಅಂತ ಅವರು ಹೇಳಿದ್ರು. ಇಲ್ಲೊಂದು ಐತಲ್ವಾ, ಇದು ನಮ್ಮ ಮನೆಯವ್ರಿಗೆ ಆಡಕ್ ಬರುತ್ತೆ ಕೂತ್ಕೊಂಡು ಅಂತ. ಅದು ಒಂದು ಮ್ಯೂಸಿಕ್ ರೂಮ್ ಅಂತ ಅವ್ರು ಮಾಡಿರೋದು. ಉಳಿದಂತೆ 2 ಬೆಡ್ರೂಮ್ ಅಲ್ಲ. ಸಾಮಾನ್ಯವಾಗಿ ನಾನು ಮೇಲಿರ್ತಿದ್ದೆ, ನನ್ನ ರೂಮು, ಪುಸ್ತಕಗಳೆಲ್ಲ ಅಲ್ಲೇ. ನಮ್ಮ ಮಕ್ಕಳು ಮತ್ತೆ ನಮ್ಮ ಮನೆಯವರು ಇಲ್ಲಿ. ಆ ವಾರ್ಡ್ರೋಬ್ಗಳು ಅವರೆಲ್ಲ ಮಕ್ಕಳು ಬಟ್ಟೆ ಗಿಟ್ಟೆ ಎಲ್ಲ ಹಿಂಗಿರ್ತಿದ್ವು. ಹಂಗಾಗಿ ನಾನು ಓದೋದು ಬರೆಯೋದು ಮೇಲೇನೆ. ಸರಿ ಸರ್, ಇಲ್ಲಿ ಫ್ಲೋರಿಂಗಿಗೆ ಬಳಸಿರೋದು ಏನ್ ಸರ್ ಇದು? ಇದು ಶಹಬಾದ್ ಸ್ಟೋನ್ ಪರಸೆ ಅಂತ ಕರೀತಾರೆ. ಶಹಬಾದ್ನಲ್ಲಿ ನೆಲದಲ್ಲೇ ಬರುತ್ತೆ. ಅದನ್ನ ಫಿನಿಶಿಂಗ್ ಮಾಡ್ತಾರೆ. ಅದು ಸೈಜ್ಗಳು ಅವ್ರು ಹೇಳಿದಷ್ಟು ಸೈಜ್ನಲ್ಲಿ ಇರ್ತವೆ. ದೊಡ್ಡವೂ ಇರ್ತವೆ, ಸಣ್ಣವೂ ಇರ್ತವೆ. ನಾವು ಹೇಳ್ಬೇಕು ಅವ್ರಿಗೆ, ಅದನ್ನ ಫಿನಿಶಿಂಗ್ ಮಾಡಿ ಕೊಡ್ತಾರೆ. ಮತ್ತು ಕಲರ್ನು ಇದರಲ್ಲಿ ಸ್ವಲ್ಪ ವೈಟ್ ಇರುತ್ತೆ, ಕರಿವೂ ಇರುತ್ತೆ, ಆಮೇಲೆ ರೆಡ್ ಬರುತ್ತೆ, ಮತ್ತು ಸ್ವಲ್ಪ ಗ್ರೀನ್ ಶೇಡ್ ಇರೋವಂಥವು ಬರ್ತವೆ. ಬಹಳ ವಿಶಾಲವಾದಂತ ಏನು ಅಡಿಗೆ ಮನೆ ಇದೆ ಇಲ್ಲಿ. ಹೌದು. ಈಗ ಬೇರೆ ಕಡೆ ನೋಡಿದ್ರೆ ಇದಷ್ಟೇ ಇರುತ್ತೆ ಕಟ್ಟೆ.
ಅಲ್ವಾ, ಹ್ಮ್ ಇದು ಒಂದು ರೂಮ್ ತರನೇ ಐತಿ. ರೈಟ್. ಅವ್ರದ್ದು ಏನ್ ಕಾನ್ಸೆಪ್ಟ್ ಅಂದ್ರೆ ಮಹಿಳೆಯರು ಅಡಿಗೆ ಮಾಡಿದ್ರು ಹೌದು. ಯಾರೇ ಗೆಸ್ಟ್ ಬಂದ್ರು ಮಾತಾಡ್ಕೊಂತಾನೆ ಇದು ಏನು ಅಡಿಗೆ ಮಾಡ್ಬೋದು, ನಿಜ ಮಾತುನು ಆಡ್ಬೋದು. ನಿಜ. ಆ ತರ ಓಪನ್ ಕಿಚನ್ ಹ್ಮ್ ಕಾನ್ಸೆಪ್ಟ್ ಅವ್ರದ್ದು. ಹ್ಮ್ ಸರ್, ಈ ಮನೆಯಲ್ಲಿ ಪೂಜಾ ರೂಮ್ ಅಂತ ಸಪರೇಟ್ ಆಗಿಲ್ವಾ? ಇಲ್ಲ, ಇದೆ, ಇಲ್ಲ, ಪೂಜಾ ಸ್ಥಳ ಒಂದು ಮಾಡಿದ್ದೀರಿ ಇಲ್ಲ, ಅಷ್ಟೇ. ಇಲ್ಲ. ನಾವು ಹ್ಮ್ ಇದುಷ್ಟು ಮಾಡ್ಕೊಂಡಿ ಸುಮ್ಮನೆ ಯಾರನ್ನ ಬಂದಾಗ ಎಲ್ಲೇ ದೇವ್ರ ಮನೆ ಅಂತ ಕೇಳ್ತಾರೆ, ಓಕೆ ಹಂಗಾಗಿ ಇದು ಇದಾಗಬಾರ್ದಲ್ಲ ಓಕೆ ಅವ್ರಿಗೆ ಓಕೆ ಅಂತ ಹೇಳಿ ರೈಟ್. ಇಷ್ಟು ಸಣ್ಣದು ಮಾಡ್ಕೊಂಡಿವಿ ನೋಡಿ ಸರ್. ಸರ್, ಕಿಚನ್ ನಲ್ಲಿ ನೀವು ಈ ಸ್ಲ್ಯಾಬಿಗೆ ಬಳಸಿರೋದು ಗ್ರಾನೈಟ್ ಸರ್? ಇದು ಹೌದೌದು. ಬಹಳ ಚೆನ್ನಾಗಿದೆ, ಮತ್ತೆ ಹ್ಮ್ ಕ್ಲೀನ್ ಮಾಡ್ಲಿಕ್ಕೆಲ್ಲ ಬಹಳ ಅನುಕೂಲ ಅಲ್ವಾ? ಹ್ಮ್. ಚೆನ್ನಾಗಿದೆ. ಇದೆಲ್ಲ ಹ್ಮ್ ನಮ್ಮ ಮನೆಯವ್ರದ್ದು ಪ್ಲಾನ್ ಇವೆಲ್ಲ. ಓಕೆ ಅಡಿಗೆ ಮನೆ ಅವ್ರದೇ ಅಲ್ಲ, ಓಕೆ ಅವರೇ ಮಾಡ್ಕೊಂಡಾರ. ಸರಿ, ರೈಟ್. ಸರ್, ಮೇಡಮ್ ಬಗ್ಗೆ ಸ್ವಲ್ಪ ಹೇಳಿ. ಅವರು ಏನು ಹಿಂದೂಸ್ತಾನಿ ಗಾಯಕಿ ಅಂತ ಕೇಳಿದ್ದೇನೆ. ಹೌದು, ಅವರಪ್ಪ ತುಂಬಾ ಸಂಗೀತಾಸಕ್ತ. ಓಹೋ, ಯಾವ ಊರ್ನವ್ರು ಸರ್? ಅವ್ರು ಮೂಲತಃ ಬಿಜಾಪುರ, ಓ ಬಬಲೇಶ್ವರ ಅಂತ. ನಮ್ಮ ಈಕಿ ದೊಡ್ಡಕಿ. ಹ್ಮ್ ಇವರು ರಾಯಚೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ಹ್ಮ್ ಅವ್ರ ಅಪ್ಪಗೆ ಹ್ಮ್ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಇವರು PUC ಓದ್ತಿದ್ರು. ಹ್ಮ್ PUC ಓದಿ BA ಬಂದ್ರಲ್ವಾ, BA ಬಂದು ನಾನು ಅಲ್ಲಿ ಗೆಸ್ಟ್ ಲೆಕ್ಚರರ್ ಇದ್ದೆ. ಓಕೆ, ನನ್ನ ಸ್ಟೂಡೆಂಟ್ ಇವರು. ಓಹೋ. ಸೊ ನೀವು ವಿದ್ಯಾರ್ಥಿನಿಯನ್ನೇ ಹೌದೌದು. ಪ್ರೀತಿಸಿ ಮದುವೆ ಆದ್ರ ಅಥವಾ ಇದು ಎರಡು ಮಿಕ್ಸ್? ಓಹೋ, ವೆರಿ ನೈಸ್. ಸೊ ಮೇಡಮ್ ಅವ್ರು ಈ ವಿಡಿಯೋ ನೋಡ್ತಾ ಇದ್ರೆ ಅಭಿನಂದನೆಗಳು ಮೇಡಮ್. ಬಹಳ ಸುಂದರವಾದಂತ ಮನೆ. ನಿಮ್ಮ ಅನುಪಸ್ಥಿತಿಯಲ್ಲಿ ಇಲ್ಲಿ ಅಡಿಗೆ ಮನೆಯಲ್ಲಿ ನಿಂತು ಮಾತಾಡ್ತಾ ಇದೀವಿ. ಸೊ ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇದೆ, ಕಾಮನ್ ಬಾತ್ರೂಮ್ ಟಾಯ್ಲೆಟ್ ಇದೆ. ಸೊ ಇಲ್ಲೊಂದು ಇದು ಬೆಡ್ರೂಮ್. ಇದು ಓಕೆ, ಬೆಡ್ರೂಮ್. ಇಲ್ಲಿ ಕೂಡ ಒಳ್ಳೆ ಗಾಳಿ ಬೆಳಕು. ಸರಿ, ದೊಡ್ಡ ರೂಮ್ ನಮ್ಮ. ಹಾ ಹಾ. ಇದು ಸ್ವಲ್ಪ ದೊಡ್ಡದಿರ್ಲಿ ಹ್ಮ್ ಅಂತ ನಾನು ಹೇಳಿದ್ದು. ಹ್ಮ್ ಅವ್ರು ಆಯ್ತು ಅಂದ್ರು. ಹ್ಮ್ ಈ ವಾರ್ಡ್ರೋಬ್ ಎಲ್ಲ ನಾವು ಮಾಡಿಸ್ಕೊಂಡಿವಿ. ಓಕೆ, ಇದು ಒಂದು ಕುಂದ್ರಕ್ಕಂತ ಮಾಡಿದ್ದೆ. ಇದನ್ನ ಓಕೆ, ಇಲ್ಲಿ ಚೇರ್ ಹಾಕೋದ್ ಬೇಡ ಸರಿ ಅಂತ ಮಾಡಿದ್ದ. ಓಕೆ, ನಾವ್ ಹೆಂಗ್ ಬೇಕಂಗ್ ಯೂಸ್ ಮಾಡ್ತೀವಿ. ಓಕೆ, ಕುಂತನು ಅವಾಗ ಕುಂದಿರ್ತಿದ್ವಿ. ರೈಟ್. ಈಗ ಇಲ್ಲೇ ನಾನು ಓದೋದು ಬರೆಯೋದು. ಈಗ ಓಕೆ, ಅವ್ರು ಬೆಂಗಳೂರಿಗೆ ಹೋದ್ಮೇಲೆ ಓಕೆ. ಇದು ಮೇಲೆ ಐತಲ್ಲ, ಹಾ, ಇದು ಹೀಟ್ ಕಡಿಮೆ ಆಗತ್ತೆ ಅಂತ ಹ್ಮ್ ಇಡೀ ಆಯಿಸಿದ್ದಾರೆ. ಓಕೆ. ಸೊ ಇಡೀ ಬಿಲ್ಡಿಂಗ್ ಅಲ್ಲಿ ಪಿಲ್ಲರ್ ಇಲ್ಲ, ಇದು ಲೋಡ್ ಬೇರಿಂಗ್ ವಾಲ್ ಸ್ಟ್ರಕ್ಚರ್ ಅಲ್ವಾ? ಹೌದು. ಓಕೆ, ಸರಿ, ಆಯ್ತು. ಸೊ ಇದಕ್ಕೆ ಬೇಕಾದಂತ ಈ ಕಲ್ಲುಗಳನ್ನೆಲ್ಲ ನೀವು ಲೋಕಲಿ ಸೋರ್ಸ್ಡ ಸರ್? ಹೌದೌದು. ಈ ಹಂಪಿಯಲ್ಲಿ ಕಲ್ಲುಗಳು ಬಹಳಷ್ಟು ಅದೇವಾ ಸಿಗ್ತದೆ. ಇವುಗಳನ್ನ ಅವರು ಸಾಫ್ಟ್ನು ಮಾಡ್ತಾರೆ, ಓಕೆ, ಹಿಂಗ್ ಕಚ್ಚಾನು ಇರ್ತವೆ. ಹ್ಮ್ ಅವ್ರು ಕಚ್ಚಾನೇ ಇಷ್ಟಪಡೋದು. ಓಕೆ, ಇದ್ರ ಮೇಲೆ ಏನು ಮಷಿನ್ ಆಡಬಾರ್ದು ಹ್ಮ್ ಅಂತ ಇದು. ಬಟ್ ಆಮೇಲೆ ಇದಕ್ಕೊಂದು ಏನೋ ಪೇಂಟ್ ಬರುತ್ತಂತ ಹಚ್ಚಿವಿ. ಓಕೆ. ಸೊ ಇದ್ರ ಮೇಲೆ ಇವಾಗ ಒಂದು ವಾರ್ನಿಶ್ ಹಚ್ಚಿದೀರಿ ನೀವು ಅಲ್ವಾ? ಓಕೆ. ಇಲ್ಲಿಂದ ಹೀಗೆ ನಾವು ಅಪ್ಸ್ಟೇರ್ಸ್ ಗೆ ಹೋಗ್ತೀವಿ. ಇಲ್ಲಿ ಸ್ಟೆಪ್ಸ್ ಗೆ ಬಳಸಿದ ಏನ್ ಸರ್ ಇದು? ಇದು ಸರ್ ಶಾಬಾದೆ. ಓಕೆ. ಒಂದೇ ಕಡೆ ಅವಾಗ ಓದಿವಲ್ಲ, ಓಕೆ, ಅವಾಗ ತಂದಿವಿ. ಈಗ ಇದು ಎಲ್ಲ ಕಲ್ಲು, ಇವು ಎಲ್ಲ ಏನು ರಾ ತರ. ಹೌದು, ಅವ್ರೇ ಕಟ್ ಮಾಡಿ ಕಚ್ಚಾ ಕಲ್ಲನ್ನೇ ಬಳಸ್ಕೊಂಡಿರುವಂತದ್ದು. ಬಹಳ ಚೆನ್ನಾಗಿ ಇಲ್ಲಿ ಸ್ಕೈಲೈಟ್ ಅನ್ನು ಬಳಸ್ಕೊಂಡಿದ್ದಾರೆ ಅಲ್ವಾ? ಓಕೆ ಸರ್, ಇದು ನಿಮ್ಮ ನಮ್ಮ ಮನೆಯವರಿಗೆ ಕುಂತು ಹಾಡೋಕೆ, ಪ್ರಾಕ್ಟೀಸ್ ಮಾಡಕ್ಕೆ, ರಿಯೈಸ್ ಮಾಡಕ್ಕೆ ಮ್ಯೂಸಿಕ್ ರೂಮ್ ಅಂತ ಮಾಡಿಕೊಟ್ಟಿರೋದು. ಓಕೆ, ಏನ್ರಿ? ಓಕೆ. ಆಮೇಲೆ ಇವೆಲ್ಲ ಇಲ್ಲೇ ಜಾಸ್ತಿ ಬಳಸಿರೋದು ಇವು. ಓಕೆ, ಓಕೆ, ಇಟ್ಟಿಗೆಗಳು. ಸರಿ. ಸೊ ವೆರಿ ನೈಸ್. ಹಂಗ ನೋಡಿದ್ರೆ ಇವೆಲ್ಲ ಇಲ್ಲಿ ಏನಕ್ಕೆ ಯೂಸ್ ಮಾಡಬೇಕು ಅಂತ ನಮಗೊಂದೊಂದ್ಸಲ ಪ್ರಶ್ನೆ ಬರುತ್ತೆ. ಇದೇನು ಯೂಸ್? ಆದ್ರೆ ಏನು ಯೂಸ್ ಆಗಿಲ್ಲ, ಸುಮ್ಮನೆ ಹಿಂಗೆ ಬೈಲೈಸಿ. ಓಪನ್ ಆಗಿರೋದೇ ಒಂದು ಸೌಂದರ್ಯ ಅಲ್ವಾ? ಅದೇ ಇಲ್ಲಿ ನಾವು ನಮ್ಮ ಕಮರ್ಷಿಯಲ್ ತರ ಇಲ್ಲಲ್ಲ, ಅದೇ ಹಂಗಾಗಿ ಕೆಲವು ಬರ್ತಾರ, ಅಲ್ಲ ಸರ್ ಇದು ಒಂದು ರೂಮ್ ಮಾಡ್ಕೋಬಹುದಾಗಿತ್ತು ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಸರಿ, ಏನ್ರಿ? ಸರಿ. ಮತ್ತೆ ಇವೆಲ್ಲ ನಾವು ಪುಸ್ತಕಗಳಕ್ಕೆ ಮಾಡ್ಕೊಂಡಿವು.
ಏನ್ರಿ. ಓಕೆ. ಬಟ್ ಅವನ ಕಲ್ಪನೆಯಲ್ಲಿ ಏನಿರ್ಲಿಲ್ಲ, ಹ್ಮ್. ಖಾಲಿ ಇರ್ಬೇಕಂತ. ಖಾಲಿ ಇರ್ಬೇಕಂತ. ಬಟ್ ಈ ಪ್ಲೇಸ್ ಚೆನ್ನಾಗಿತ್ರಿ ಇದು. ಸೊ ಇಲ್ಲಿ ಇನ್ನೊಂದು ಬೆಡ್ರೂಮ್ ಅಲ್ವಾ? ಇನ್ನೊಂದು ಬೆಡ್ರೂಮ್. ಓಕೆ. ಟೋಟಲಿ ಮನೆಯಲ್ಲಿ ಎಷ್ಟು ಬೆಡ್ರೂಮ್ ಸರ್? ಕೆಳಗಡೆ ಒಂದಾಯ್ತು, ಎರಡೇ ಬೆಡ್ರೂಮ್. ಎರಡೇ ಬೆಡ್ರೂಮ್ ಅಲ್ವಾ? ಎರಡೇ ಬೆಡ್ರೂಮು, ಮತ್ತೆ ಇದು ಮ್ಯೂಸಿಕ್ ರೂಮ್ ಒಂದು ಈ ಕಡೆ ಒಂದು ಮಾಡ್ಬೇಕಂತ ಮಾಡಿದ್ದ. ಓಕೆ. ಅದು ನಾವು ಹಣಕಾಸಿನ ತೊಂದರೆಯನ್ನು ಮಾಡಲಿಲ್ಲ. ರೈಟ್. ಇವು ಕೂಡ ಈ ಗ್ರಿಲ್, ಇವು ವೇಸ್ಟ್ ಎಲ್ಲೆಲ್ಲಿ ಇರ್ತಾವ ಅವುಗಳನ್ನ ಜೋಡಿಸಿರೋದು. ಓಕೆ. ಓಕೆ. ಇಲ್ಲಿ ನೋಡ್ಬೋದು. ಸೊ ಒಂದೇ ತರನಾಗಿಲ್ಲ, ಇಲ್ಲ, ಎಲ್ಲ ಬೇರೆ ಬೇರೆ ತರ ಇದೆ. ಓಕೆ, ನಿಜ. ಸಮಯ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಏನ್ ಮಾಡ್ತಾ ಇರೋದು ಸಮಯ? ಸರ್ BBA ಸೆಕೆಂಡ್ ಇಯರ್, ಥರ್ಡ್ ಸೆಮ್ ಮೊನ್ನೆ ಕಂಪ್ಲೀಟ್ ಆಯ್ತು. ಇವಾಗ 4th ಸೆಮ್ ನಡೀತಾ ಇದೆ. ರೈಟ್. ನನ್ನ ಫೇವರೇಟ್ ಪಾರ್ಟ್ ಆಫ್ ದಿಸ್ ಹೌಸ್ ಅಂದ್ರೆ ಈ 3 ಗೋಡೆಗಳು. ಓಕೆ. ಸೊ ನನಗೆ ತುಂಬಾ ಬಾಲ್ಯದಿಂದಲೂ ನಾನು ಇಲ್ಲೇ ಟಿವಿ ಇಡ್ತಿದ್ರು, ಅಮ್ಮಲ್ಲಿ ಅಡಿಗೆ ಮಾಡ್ತಿದ್ರು. ಸೊ ಸಂಡೇ ರಜೆ ಇದ್ದಾಗ ನಾ ಇಲ್ಲೇ ಕೂತ್ಕೊಂಡು ಟಿವಿ ನೋಡ್ತಿದ್ದೆ, ಟಾಮ್ ಅಂಡ್ ಜೆರ್ರಿ ಆ ತರ ಸೀರಿಯಲ್ಸ್. ಅಮ್ಮ ವೆರೈಟಿ ಫುಡ್ ತರ್ತಿದ್ರು. ಆ ತರ ತುಂಬಾ ಬಾಲ್ಯದ ಅನುಭವಗಳು ತುಂಬಾ ಇದಾವೆ. ಸೊ ನನ್ನ ಫೇವರೇಟ್ ಪ್ಲೇಸು. ಸಮಯ ಇಲ್ಲಿ ಮಡಕೆ ಇದೆಯಲ್ಲ, ಇದ್ರೊಳಗೆ ಏನು ಪಕ್ಷಿಗಳು ಗೂಡು ಕಟ್ತಾ ಇಲ್ವಾ? ಸರ್ ಹಾಗಲ್ಲ, ಇದು ಟೋಟಲ್ ಹಂಡ್ರೆಡ್ಸ್ ಆಫ್ ಮಡಿಕೆ ಡಿಸೈನ್ಸ್ ಇದಾವೆ. ಸೊ ಇದು ಎಸ್ಪೆಷಲಿ ಯಾಕೆ ಮಾಡ್ತಾರೆ ಅಂದ್ರೆ, ನಾವು ಕೆಳಗಡೆಯಿಂದ ನಾವು ಮಾತಾಡ್ತೀವಲ್ಲ, ಸೊ ಮಾತಾಡಿದ ತಕ್ಷಣ ಇದಿರುತ್ತಲ್ಲ, ಇದಿದ್ದಿಲ್ಲ ಅಂದ್ರೆ ಇದಕ್ಕೆ ಎಕೋ ಆಗುತ್ತೆ ವಾಯ್ಸ್. ಓಕೆ. ಸೊ ಎಕೋ ಆಗ್ಬಾರ್ದಂತಾನೆ ಇಲ್ಲಿ ವಾಯ್ಸ್ ಟ್ರ್ಯಾಪ್ ಮಾಡುತ್ತೆ. ಸೊ ಎಕೋ ಆಗಲ್ಲ. ಸೊ ಅಮ್ಮ ಹಾಡ್ಬೇಕಾದ್ರೆ, ವಿಡಿಯೋ ಮಾಡ್ಬೇಕಾದ್ರೆ ಎಕೋ ಆದ್ರೆ ನಮಗೆ ಪ್ರಾಬ್ಲಮ್ ಅಲ್ವಾ? ಸೊ ಹಾಗಾಗಿ ಇದು ಮಾಡಿದ್ವಿ. ಆಮೇಲೆ ಸ್ವಲ್ಪ ಆರ್ಟಿಸ್ಟಿಕ್ ತರಾನು ಅನ್ಸುತ್ತೆ. ನಿಜ, ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ. ಮತ್ತೆ ಇದಕ್ಕೊಂದು ಪರ್ಪಸ್ ಕೂಡ ಇದೆ. ವೆರಿ ನೈಸ್ ಹೌಸ್ ಅಂಡ್ ಲಾಟ್ ಆಫ್ ಚೈಲ್ಡ್ಹುಡ್ ಮೆಮರೀಸ್ ಫಾರ್ ಯು. ತುಂಬಾ ಮೆಮರೀಸ್ ಸರ್, ತುಂಬಾ ಹೇಳಿದ್ರೆ ದಿನ ಸಾಕಾಗಲ್ಲ, ಆ ತರ ಹೇಳ್ಬೋದು. ಎನಿವೆ, ಎಂಜಾಯ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೇಳ್ತೀನಲ್ಲ, ಇದು ಒಂದು ಆಕಸ್ಮಿಕ ಮನೆ ಆಗಿರೋದು. ಓಕೆ. ಇದಕ್ಕೆ ನನ್ನ ಏನು ಪ್ರಯತ್ನ ಏನು ಇಲ್ಲ. ಅಂದ್ರೆ ಪ್ಲಾನ್ ನಲ್ಲಿ ಆಗ್ಲಿ, ಕಟ್ಟಡದಲ್ಲಿ ಆಗ್ಲಿ, ಗೋಸ್ ಟು ಚೇತನ್, A to Z ಅವನೇ ಮಾಡಿದ್ದಾನೆ. ನಾವು ಯಾರು ಯಾವುದಕ್ಕೂ ತಲೆ ಹಾಕಿಲ್ಲ. ಬಟ್ ಕೆಲವು ಸಮಸ್ಯೆಗಳಿದ್ದವು. ಇಲ್ಲೆಲ್ಲ ಹಲೋ ಬ್ರಿಕ್ಸ್ ಹಾಕಿದಾಗ ಅಲ್ಲಿಂದ ಸಣ್ಣ ಸಣ್ಣ ಪ್ರಾಣಿಗಳು ಅವೆಲ್ಲ ಅಂತ ಒಳಗೆ ಬರ್ತದವು. ಅದಕ್ಕಾಗಿ ಅದನ್ನ ಕ್ಲೋಸ್ ಮಾಡಿದ್ವಿ. ಹೊರಗಡೆ ಓಪನ್ ಐತೆ, ಹೊರಗಡೆ ಹೆಂಗೈತಲ್ಲ ಹಂಗೆ ಒಳಗೆತ್ತು. ನಾವು ಒಳಗ ಇದನ್ನ ಪ್ಲಾಸ್ಟರ್ ಮಾಡಿಸಿ. ಇಂಥವು ಸಣ್ಣ ಪುಟ್ಟ ಸಮಸ್ಯೆ ಇದು. ಸರ್, ಬಹಳ ಸುಂದರವಾದಂತ ಮನೆ, ಇಕೋ ಫ್ರೆಂಡ್ಲಿ ಮನೆ. 2007ನೇ ಇಸ್ವಿಯಲ್ಲಿ ನೀವು ಕಟ್ಟಿದ್ದೀರಿ. ಆಲ್ಮೋಸ್ಟ್ 2,500 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಇರುವಂತ, ಒಳ್ಳೆ ವೆಂಟಿಲೇಷನ್, ಒಳ್ಳೆ ಸ್ಕೈಲೈಟ್ ಇರುವಂತ ಮನೆ. ಈ ಒಂದು ಪ್ರಾಜೆಕ್ಟ್ ಅನ್ನ ಮುಗಿಸ್ಲಿಕ್ಕೆ ಎಷ್ಟು ವೆಚ್ಚ ಮಾಡಿದ್ರಿ? ಅದು ಒಂದು 10 lakhs ಅಂತ ಹಿಡಿಬಹುದು. ಓಕೆ. ಸೊ 10 lakhs ನಲ್ಲಿ ಇಷ್ಟು ಸುಂದರವಾದಂತ, ಇಷ್ಟು ದೊಡ್ಡ ಮನೆ ಆಗೋಯ್ತು ಅಲ್ವಾ? ಆ 10 ಲಕ್ಷ ಕೂಡ ನಿಮಗೆ ಅವಾಗ ದೊಡ್ಡದು ಅಂತ ಅನ್ನಿಸ್ತಿತ್ತ? ಹೌದು. ನಮ್ಮ ಸ್ಯಾಲ್ರಿಗೆ ಬ್ಯಾಂಕ್ನವ್ರು ಕೊಟ್ಟಿರೋದೇ 7.5 7.5 ಲಕ್ಷ ಕೊಟ್ಟಿದ್ರು. ಮತ್ತೆ ನಾವು ಒಂದು 2.5 ಲಕ್ಷ ನಮ್ಮ ಪ್ರತಿ ತಿಂಗಳು ಬರೋ ಸ್ಯಾಲರಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡಿರೋದು. ಬಟ್ ಬೇರೆ ಕಡೆ ಎಲ್ಲಿ ಏನು ಲೋನ್ ಮಾಡಿಲ್ಲ ನಾವು, ಬ್ಯಾಂಕಿನಲ್ಲಿ ಮಾಡಿರೋದು. ಮತ್ ಸ್ವಲ್ಪ ನಿಧಾನ ಅದರ ಮನೆ ಎಲ್ಲ ಗೃಹ ಪ್ರವೇಶ ಆದ್ಮೇಲೆ ಇವು ಏನು ಕಿಟಕಿಗಳು, ಅವುಗಳಿಗೆ ಗ್ರಿಲ್ಲು, ಆಮೇಲೆ ಫ್ರೇಮು ಆಮೇಲೆ ಮಾಡ್ಕೊಂಡಿರೋದು. ಅಲ್ಲಿ ಏಕಕಾಲಕ್ಕೆ ಇದೆಲ್ಲ ಮಾಡಿ ಒಳಗೆ ಬರಲಿಲ್ಲ. ಇದು ಉಳಿದಿತ್ತು. ಉಳಿದ್ಮೇಲೆ ಆಮೇಲೆ ತಿರುಗಿ ಕರೆಸಿ ಮಾಡಿಸಿದ್ರು. ಸರ್, ಬಹಳ ಸುಂದರವಾದಂತ ಒಂದು ಮನೆ. ಈ ಮನೆಯ ಹೋಮ್ ಟೂರ್ ಮಾಡ್ಲಿಕ್ಕೋಸ್ಕರ ಇದನ್ನು ನಮ್ಮ ವೀಕ್ಷಕರಿಗೆ ತೆರೆದಿಟ್ರಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು.